ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ದೂರು ಕೊಡೋದಕ್ಕೆ ಹೈಕಮಾಂಡ್ಗೆ ಬಂದಿದ್ದಾರೆ ಆರೋಶಕ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ರಾಜ್ಯಾಧ್ಯಕ್ಷರ ಬದಲಾವಣೆ ಅದು ಮಾಧ್ಯಮದಲ್ಲಿ ಬರ್ತಾ ಇದೆ ಅಷ್ಟೇ. ಇಲ್ಲಿ ಆ ಥರದ್ದು ಯಾವುದೇ ಸುದ್ದಿ ಇಲ್ಲ. ನೀವು ಗಡುವನ್ನು ಕೊಟ್ಬಿಟ್ಟಿದ್ದೀರಾ, ಇನ್ನೆರಡು ದಿನದಲ್ಲಿ ಬದಲಾವಣೆ, 3 ದಿನದಲ್ಲಿ ಬದಲಾವಣೆ, ಈ ಥರದ್ದೇ ಆಯಿತು. ಇನ್ಮೇಲೆ ನಾನು 3 ದಿನ ಆದಮೇಲೆ ಮಾತಾಡ್ತೀನಿ, ಇನ್ನೂ ಒಂದಿನ ಎಕ್ಸ್ಟ್ರಾ ತಗೊಳ್ಳಿ, 4 ದಿನ ಆದಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ. ಆ ಥರದ್ದು ಏನು ಇಲ್ಲಿ ಚರ್ಚೆನೇ ನಡೆದಿಲ್ಲ. 4 ದಿನ ಆದಮೇಲೂ ಬದಲಾವಣೆ ಇಲ್ಲ, 5 ದಿನ ಆದಮೇಲೂ ಬದಲಾವಣೆ ಇಲ್ಲ. ಆ ಥರದ ಬದಲಾವಣೆಯ ಯಾವುದೇ ರೀತಿ ಮಾತುಕತೆ ಇಲ್ಲೇನು ನಡೆದೇ ಇಲ್ಲ. ವಿಜೇಂದ್ರ ಅವರು ಬದಲಾವಣೆ ಆಗೋದಿಲ್ಲ, ಕಂಟಿನ್ಯೂ ಆಗ್ತಾರೆ. ಅಲ್ಲ ನೋಡಿ, ಏನಿದ್ರು ನಮ್ಮ ಕೇಂದ್ರದ ನಾಯಕರು. ಈಗ ನೀವು ಒಂದೇ ನಮ್ಮ ಕರ್ನಾಟಕದ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಕೂಡ ಅಧ್ಯಕ್ಷರ ನೇಮಕಾತಿ ಆಗ್ತಾ ಇದೆ. ಒಂದೇ ನೇಮಕಾತಿ ಆಗಿದ್ರೆ ನೀವು ನನ್ನ ಕೇಳ್ಬೋದಾಯ್ತು. ಇಡೀ ದೇಶದಲ್ಲಿ ಎಲ್ಲ ಕಡೆನೂ ನೇಮಕ ಆಗ್ತಾ ಇದೆ. ಇಲ್ಲಿ ಆ ಥರ ವಿಜೇಂದ್ರನ ಬಗ್ಗೆ ಯಾವುದೇ ರೀತಿ ಕಂಪ್ಲೇಂಟ್ಸು ಹೇಳೋವಂಥದ್ದಕ್ಕೆ ಮಾಡೋವಂಥದ್ದಕ್ಕೆ ಯಾರು ಕೂಡ ಇಲ್ಲಿ ಅವಕಾಶ ಇಲ್ಲ. ನಮ್ಮ ಪಾರ್ಟಿಯಲ್ಲಿ ಆ ಥರದ ಅವಕಾಶ ಇಲ್ಲ. ಏನೇ ಮಾಡಬೇಕಾದ್ರೂ ಕೂಡ ನಮ್ಮ ಕೇಂದ್ರ ನಾಯಕರು ತೀರ್ಮಾನ ತೆಗೆದುಕೊಂತಾರೆ ಅಷ್ಟೇ. ಯುವ ನಾಯಕರನ್ನ ಭೇಟಿ ಮಾಡಿದ್ರಿ, ಈ ವೇಳೆ ಏನೆಲ್ಲ ಮಾತುಕತೆ ಆಗಿದೆ ಅಂತ ಹೇಳಿ ಸರ್. ಪರ್ಟಿಕ್ಯುಲರ್ ಇದೇ ಒಂದು ಚರ್ಚೆ ಆಗ್ತಾ ಇದೆ. 3 ದಿನಗಳಿಂದ ಇಲ್ಲೇ ಇದ್ದು ವಿಜೇಂದ್ರ ವಿರುದ್ಧನೇ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾರೆ. ಬದಲಾವಣೆ ಕೂಗು ಕನ್ಫರ್ಮ್ ಆಗುತ್ತೆ ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬರ್ತಾರೆ. ಭಿನ್ನಮತರು ಕೂಡ ಈಗ ಹೈಕಮಾಂಡ್ನ ಭೇಟಿಗೆ ಮುಂದಾಗ್ತಾ ಇರುವಂಥದ್ದು ಸರ್. ನಾನು ಯಾರೇನು ಮಾಡ್ತಾರೆ ಅದು ಸುದ್ದಿ ನಂಗೆ ಸಂಬಂಧ ಇಲ್ಲ. ನನಗೆ 3 ತಿಂಗಳು ಒಂದ್ಸರಿ ಬಂದು ವರದಿ ಕೂಡ ಕೇಳಿದ್ದಾರೆ. ಆ ವರದಿಗೋಸ್ಕರ ಬಂದಿದ್ದೀನಿ. ಇನ್ಯಾವುದೇ ರೀತಿ ನಾನು ಕಂಪ್ಲೇಂಟ್ ಹೇಳಕ್ಕಂತೂ ಬಂದಿಲ್ಲ. ಸೊ ಕಾಂಗ್ರೆಸ್ ಏನೇನು ನಡವಳಿಕೆ ನಡೀತಾ ಇದೆ, ಅಲ್ಲಿ MLAಗಳು ಹೇಗೆ ತಿರುಗಿ ಬಿದ್ದಿದ್ದಾರೆ, ಇದ್ರ ಬಗ್ಗೆ ನಾವು ವರದಿ ಕೊಟ್ಟಿದ್ದೀವಿ. ಇದಿಷ್ಟು ಏನೋ ಆರೋಶಕರ ಮಾತಾಡಿರೋದು. ಒಟ್ಟಾರೆ ಯಾವುದೇ ರೀತಿ ಬದಲಾವಣೆ ಇಲ್ಲ. ಒಂದ್ ವೇಳೆ ಏನಾದ್ರೂ ಬದಲಾವಣೆ ಈ ಒಂದು ಕೂಗುಗಳು ಏನಾದ್ರೂ ಇದ್ರೆ ಅದು ಕೇಂದ್ರದ ಮಟ್ಟದ ನಾಯಕರು ಕೂಡ ನಿರ್ಧಾರ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ದೂರನ್ನ ಕೊಡೋದಕ್ಕೆ ಇಲ್ಲಿ ಬಂದಿಲ್ಲ ಅನ್ನೋದು ಆರೋಶಕರ ಮಾತಾಡಿರೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್, ಟಿವಿ9 ನವದೆಹಲಿ.